ನಮ್ಮ 220 ಏರಿಯಾದಲ್ಲಿ ಶಾಂತಿ ಭದ್ರತೆ ಇದಾವೆ, ಚೆನ್ನಾಗಿದಾವೆ ಸರ್. 3 ಕಳ್ಳತನ, 1 ರೇಪು, 1 ಮರ್ಡರ್ ಅಷ್ಟೇ. ಶಟ್ ಅಪ್. ನಾನು ಹೇಳಿದ್ದ ಕೇಸ್ಲ ಬಾರ್ಮೆ ಅಲ್ಲ. ನಾನು ಏನು ಹೇಳಿದ್ರೆ ನಿಮ್ಗೆ ಎಸ್ ಅನ್ನೋದು ನಿಮ್ಮ ಡ್ಯೂಟಿ. ನಾನೇನ ತಿಕ್ಕೇನು ಅನ್ಕೊಂತಿದ್ದೆ. ಎಸ್ ಸರ್. ನೀವೇ ಕೇಳಂತಾನೆ ಹೇಳಿದ್ರಲ್ಲ ಸರ್. ಶಟ್ ಅಪ್. ನನ್ನ ಹೆಸರು ಕೇಳಿದ್ರೆ ಕತ್ತೆ ಪೇಪರ್ ತಿನ್ನೋಡು ಕೂಡ ಬಿಟ್ಟು ಬಿಡ್ತದೆ, ಗೊತ್ತಾಕೋ. ಏನು ಹಿಂಗೈತೆ? ಇವತ್ತು ಕ್ಲೀನ್ ಮಾಡಿದ್ದೇನು? 2 ಟೈಮ್ಸ್ ಸರ್. ಮತ್ತೆ ಒಂದು ಬಾರ್ ಕ್ಲೀನ್ ಮಾಡು. ಇವತ್ತು ನಿನ್ನ ಡ್ಯೂಟಿ ಏನೋ ಗೊತ್ತಾ? ಮಾರ್ಕೆಟ್ ಸೆಂಟರಲ್ಲಿ ಬೀಟ್ ಕಾನಿಸ್ಟೇಬಲ್ ಅಲ್ಲ, ಆ ಡ್ಯೂಟಿ ಮತ್ತೆ ಒಬ್ಬರು ಹಾಕ್ತೀನಿ. ನಿನ್ನ ಮನೆಗೆ ಹೋಗಿ ನನ್ನ ಬಟ್ಟೆ ಕ್ಲೀನ್ ಮಾಡಿ ಇಸ್ತ್ರಿ ಮಾಡಿ ಬಂದುಬಿಡಿ. ನಾಳೆ ಕತ್ತಲಿದ್ದ ಟೈಮ್ದಾಗೆ ಆ ಕೆಲಸ ಮಾಡಿ ಬಂದು ಡ್ಯೂಟಿಗೆ ಬರ್ತೀನಿ ಸರ್. ಮತ್ತೆ ಬೆಳಿಗ್ಗೆ ಇವಾಗ 4 ಮಂದಿದಲ್ಲಿ ಹಂಗಂದ್ರೆ ಜೀವಿತದಲ್ಲಿ ಮ್ಯಾಂಗ್ ಹೆಂಗೆ ಬರ್ತಪ್ಪ? ಇಲ್ಲ, ಇವತ್ತೇ ಹೋಗಿ ಆ ಕೆಲಸ ಮಾಡಿಬಿಡಿ. ಆಮ್ಯಾಗೆ ಮಾರ್ಕೆಟ್ಗೆ ಹೋಗಿ ಬಜಾರ್ ಮಾಡಿ ಬಂದುಬಿಡಿ. ರೊಕ್ಕ ಕೊಡ್ರಿ ಸರ್. ನಾನು ಕಾಸು ಕೊಡೋದು ಯಾವಾಗ ನೋಡಿದ್ಯಾ? ದಿನ ಫ್ರೀಗಲ್ಲಿ ಗೆಲ್ತಿದ್ರೆ ಫಿಶ್ ಮಾರ್ಕೆಟಲ್ಲಿ ಮಖ ಮ್ಯಾಗೆ ಉಗುಳಿದ್ರೆ ತುಡ್ಸ್ಕೋ ಹಬ್ಬ. ಉಗುಳೇ ಅಲ್ಲ, ಅದು ಕೈಲಾಗ್ಲಿಕ್ರೆ ನಿನ್ನ ಜೋಬಲ್ಲಿ ಕಾಸು ಸಿಕ್ಕಿ ತಗೊಂಡ್ ಬಾ. ನನ್ನ ಹತ್ರ ಕಾಸು ಜಾಸ್ತಿ ಮಾತಾಡಿದ್ದಂದ್ರೆ ಪ್ರಮೋಷನ್ ಲಿಸ್ಟಲ್ಲಿ ನಿನ್ನ ಹೆಸರು ತೆಗ್ದೀನಿ. ನಡಿ. ಆಲ್ ರೈಟ್, ಸೀದಾ ಪಾಯಿಂಟಿಗೆ ಬರ್ತಾ ಇದ್ದೀನಿ. ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಮದುವೆ ಕೂಡ ಆಗ್ತೀನಿ. ಈ ಥರ ಫ್ರ್ಯಾಂಕ್ ಆಗಿ ನಿಮ್ಮ ಹತ್ರ ಮಾತಾಡೋರ್ನ ನೋಡಿದಿಲ್ಲ ಅನ್ಕೊಂಡಿದ್ದೀನಿ. ನನ್ನ ಹತ್ರ ಮಾತಾಡಲಿಲ್ಲ ಅಂದ್ರೆ ನೀನೇ ನಷ್ಟ ಹೋಗ್ತೀಯ. ನಾನು 3 ಎಣಿಸೋದ್ರೊಳಗೆ ನೀನು ನನ್ನ ಹತ್ರ ಮಾತಾಡಬೇಕು. ಇಲ್ಲ ಅಂದರೆ 4 ಜನ ಬಂದು ನಿನ್ನ ಹತ್ರ ಹೋರಾಡೋ ಥರ ಮಾಡ್ತೀನಿ. ಓಕೆ? 1 2 3. ದೇವಿ, ನನ್ನ ಮಾತು ಕೇಳಿ ಮನೆಗೆ ಬಾ. ಸಣ್ಣನು ಹಾಲಿಲ್ಲಾರ್ದೆ ಗಿಲ ಒದ್ದಾಡ್ತಾ ಇದ್ದಾನೆ. ನಾನು ಯಾವತ್ತೂ ಇನ್ಮೇಲೆ ಕೋಪ ಬೀಳಲ್ಲ ಅಂತೇಳಿ ಮಾತು ಕೊಡ್ತಾ ಇದ್ದೆ. ಸರ್, ನೀವೇ ದೊಡ್ಡ ಮನ್ಸರು, ನೀವೇ ನ್ಯಾಯ ಹೇಳಿ ಸ್ವಲ್ಪ. ನಾವು ಆಫೀಸರ್ ನನ್ನ ಬೈದಿದ್ದಾನೆ ಅಂತೇಳಿ ಅವಳಿಗೆ ಬೈದಿದ್ದೀನಿ, ಅದಕ್ಕೋಗಿ ಕೋಪ ಮಾಡ್ಕೊಂಡ್ ಬಂದಿದ್ದಾಳೆ. ಮನೆಯಲ್ಲಿ ಹುಡುಗರು ಅಳ್ತಾ ಸೊರಿಗ ಹೋಗ್ತಿದ್ದಾರೆ ಸರ್. ಮೂವರು ಹುಡುಗರು ತಾಯಿ ಈ ತರ ಮಾಡ್ಬೋದಾ? ಸಪೋಸ್ ನೀವೇ ಇದ್ರೆ ನಿಮಗೆ ಕೋಪ ಬಂದ್ರೆ ನಿಮ್ ಹೇತಿ ನಿಮ್ ಹೇಳ್ತೀನಿ ಬೈಯಲ್ವಾ? ಅಮ್ಮ, ನೀವ್ಯಾದ್ರೂ ನಾನು ಹೇಳ್ತೀನಿ. ಏನಮ್ಮ ಇದು? ತಪ್ಪಮ್ಮ, ತಪ್ಪು. ಏನ್ರಿ, ನಾನು ಅವನು ಹಿಂತಿ ಅಲ್ಲ. ನಂಗೆ ಹಿಂಗೆ ಮದುವೆ ಆಗಿಲ್ಲ, ಕುತಿಕಲ್ಲಿ ಮಂಗಲ್ಸೂತ್ರ ಇಲ್ಲ ನೋಡ್ರಿ. ದೇವಿ, ನೀನಂತ ಮಾತು ಹೇಳ್ತಿ ಅಂತೇಳಿ ನನ್ಗೆ ಗೊತ್ತು. ಅದಕ್ಕೆ ನೀನ್ ಶಾಶ್ವತ ಡಬ್ಬಲ್ ಬಿಟ್ಟು ಬಂದಿರೋ ಈ ತಾಳಿನ ತಂದಿದ್ದೀನಿ. ನೋಡಿ ಸರ್, ಇದು ಮದುವೆ ಅಲ್ವ ಅಂತೀರಾ? ಏನಮ್ಮ ಇದು? ತಪ್ಪಮ್ಮ, ತಪ್ಪು. ಕುತ್ತಿಗೆದಲ್ಲಿ ಇರ್ಬೇಕಿದ್ದಾಗ ಮಂಗಲಸೂತ್ರ ಮನೆಯಲ್ಲಿ ಬೇಡ್ದಮ್ಮ. ಹೇತಿ ಯಾವಾಗ ಹೇತಿ, ಗಂಡನೆ ಯಾವಾಗ ಗಂಡನೆ. ಸಾಯಂಕಾಲ ಆದ್ರೆ ಇಬ್ಬರು ಒಂದೇ. ಹೋಗಮ್ಮ, ಹೋಗಪ್ಪ, ತಕೊಂಡೋಗಿ ಕರ್ಕೊಂಡೋಗಿ. ದೇವಿ, ಬಾಮ, ಅಕ್ಕನ್ ಬಂದಾಲೆ. ಬಾಮ, ಟಾನಿಕ್ ಹಾಕೊಂಡಿದ? ಅಡಿಗೆ ಆಗಿದೆ? ಲಡ್ಡು ತಿಂದಿದ? ಏನಿ ಕೆಲ್ಸ? ಡಾಕ್ಟರ್ ಏನ್ ಹೇಳಾನೆ? ಅಮ್ಮ, ನಿಂಗ ಶುಗರ್ ಐತೆ, ಸ್ವೀಟ್ ತಿನ್ನಬೇಡ ಅಂತ ಹೇಳಾನೆ. ನಾನಿವಾಗ ತಿಂದಿದ್ದು ಬೆಲ್ಲ ಎಲ್ಲ, ನಂಗೆ ನನ್ನ ಬೆಲ್ಲವೇ ಆದತ್ತಾ? ಈ ಪಿಲ್ಲೊಂದು ಬೇಡ ಅಂದ್ರೆ ತಿನ್ನು ಅಂತ ಬಲವಂತನ್ ಮಾಡಾನೆ. ನನ್ ಸ್ವೀಟ್ ತಂದ್ರಿನೇ ಹರಿಕದಕ್ಕೆ ಕರ್ಕೊಂಡೋನಿಂತಂತನಿ ಹೇಳಿದ್ದಲ್ಲ. ನೀನ್ ಹಿಂಗ ಸ್ವೀಟ್ ತಿಂದ್ರಿ ಹರಿಕತೆ ಅಲ್ಲ, ಹರಿ ಅಂತ್ರಿ. ಏನೇ ತಿಕ್ಕೆಲ್ಲೆ, ನನ್ ಅವಾಗೆ ಹರಿ ಅಲಂಗಿಲ್ಲೆ. ನಿಂಗೆ ಮದುವೆ ಆಗಬೇಕು, ನಿನ್ ಹೊಟ್ಟೆದಲ್ಲಿ ನಿನ್ ತಾತನ್ ಹುಟ್ಟಿಬೇಕು, ಅವನ್ನ ಸಂಕದಲ್ಲಿ ಎಕ್ಕೊಂಡು ಶಿಕಾರಿಗೆ ಹೋಗ್ಬೇಕು, ಅವಾಗೆ ನನ್ ಹರಿ ಅನ್ನೋದು. ಮತ್ತೆ ಏನಿದು ಕೈದಲ್ಲಿ ಐತೆ, ನೀನ್ ಬಿಸಾಕಂತ ಹೇಳಿಂತೀರಾ? ಮುಖಕ್ಕೆಲ್ಲಾಗಿದ್ದ ಕುಣಿದಲ್ಲಿ ಬಿಸಾಕ್ಲೆ. ಬಾಮ್ಮ. For more updates, like, comment, subscribe to our channel. Hey darlings, గంటని click చేయడం మర్చిపోకండి.